ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ರಾಷ್ಟ್ರೀಯ ಬಿಜೆಪಿಯ ವಿಚಾರದಲ್ಲಿ ಒಂದಷ್ಟು ಮಹತ್ತರವಾದ ಬದಲಾವಣೆಗಳಾಗಿರೋದು. ಈ ಬದಲಾವಣೆಯ ಸುಳಿವನ್ನ ಕೊಟ್ಟದ್ದೇ ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಬಿಜೆಪಿಯಲ್ಲಿ ಭಾರೀ ಬದಲಾವಣೆಗಳಾಗಿದೆ. ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರೆದಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ಪ್ರೊಫೆಸರ್ ನಾಗರಾಜ್ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ ಬಿಜೆಪಿಯ ಒಟ್ಟು 13 ಉಪಾಧ್ಯಕ್ಷರ ಪೈಕಿ 7 ಮಂದಿ ಮಹಿಳೆಯರು. ರಾಷ್ಟ್ರೀಯ ಬಿಜೆಪಿಯಲ್ಲಿ ಮಹತ್ತರವಾದ ಬದಲಾವಣೆಗಳಾಗಿದೆ. ಎಲ್ ಸಂತೋಷ್ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಸಂಘಟನೆ ಇನ್ಚಾರ್ಜ್ ಮುಂದುವರಿಸಲಾಗಿದೆ. ಅದರ ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನ ನೀಡಲಾಗಿರೋದು. 13 ಮಂದಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಆ ಪೈಕಿ 7 ಜನ ಮಹಿಳೆಯರು. ರಾಷ್ಟ್ರೀಯ ಬಿಜೆಪಿಯಲ್ಲಿ ಕನ್ನಡಿಗರಿಗೆ ಮಹತ್ವದ ಸ್ಥಾನ. ಬಿಎಲ್ ಸಂತೋಷ್ ಅವರು ಮುಂದುವರಿಕೆ, ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಸ್ಥಾನಮಾನ. ಎಲ್ ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಹಾಗೆ ಪ್ರೊಫೆಸರ್ ಎಂ ನಾಗರಾಜ್ ರಾಷ್ಟ್ರೀಯ ಉಪಾಧ್ಯಕ್ಷ ಹುದ್ದೆ. ಕನ್ನಡಿಗರಿಗೂ ಆದ್ಯತೆ, ಅದರ ಜೊತೆಗೆ ಮಹಿಳೆಯರಿಗೂ ಪ್ರಧಾನತೆ. ಈ ರೀತಿಯಾದ ಬದಲಾವಣೆಗೆ ರಾಷ್ಟ್ರೀಯ ಮಟ್ಟದ ಬಿಜೆಪಿ ಸಾಕ್ಷಿಯಾಗಿದೆ. ರಾಷ್ಟ್ರೀಯ ಬಿಜೆಪಿಯಲ್ಲಿ ಮಹತ್ತರವಾದ ಬದಲಾವಣೆಗಳು. ಬಿಎಲ್ ಸಂತೋಷ್ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಕೆ, ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರನ್ನ, ಪ್ರೊಫೆಸರ್ ನಾಗರಾಜ್ ಇತ್ತೀಚೆಗಷ್ಟೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ಕರ್ನಾಟಕದಿಂದ ಅವರಿಗೆ ಉಪಾಧ್ಯಕ್ಷ ಹುದ್ದೆಯನ್ನ ಕೊಡಲಾಗಿದೆ. 2 ಜಂಟಿ ಪ್ರಧಾನ ಕಾರ್ಯದರ್ಶಿಗಳು, 8 ಮಂದಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, 16 ಮಂದಿ ರಾಷ್ಟ್ರೀಯ ಕಾರ್ಯದರ್ಶಿಗಳ ನೇಮಕ ಆಗಿದೆ. ಖಜಾಂಚಿಯಾಗಿ ಪಿಯೂಷ್ ಗೋಯಲ್ ನೇಮಕವಾಗಿರೋದು. ಜಂಟಿ ಖಜಾಂಚಿ ರಾಜೇಶ್ ಮಂಗಲ್ ನೇಮಕ. ಹೀಗೆ ಒಂದಷ್ಟು ಸ್ಥಾನಗಳಿಗೆ ಬದಲಾವಣೆಯನ್ನು ತರುವ ಪ್ರಯತ್ನವನ್ನ ರಾಷ್ಟ್ರೀಯ ಮಟ್ಟದ ಬಿಜೆಪಿ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಕನ್ನಡಿಗರಿಗೆ ಆದ್ಯತೆ, ಅದರ ಜೊತೆಗೆ ಮಹಿಳೆಯರಿಗೂ ಕೂಡ ಆದ್ಯತೆಯನ್ನ ನೀಡಲಾಗಿದೆ. ಸಂಘಟನಾತ್ಮಕ ಬದಲಾವಣೆಗಳು ರಾಷ್ಟ್ರೀಯ ಮಟ್ಟದ ಬಿಜೆಪಿಯಲ್ಲಿ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಬಗ್ಗೆ? ಖಂಡಿತವಾಗ್ಲು ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಹಂತದಲ್ಲಿ ನಿತಿನ್ ನಬೀನ್ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕ ಮಾಡಿದ ಬಳಿಕ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡಿರಲಿಲ್ಲ. ಸೊ ಒಂದಷ್ಟು ದಿನಗಳ ಕಾಲ ಹಳೆ ಟೀಮ್ ಜೊತೆಗೆ ಯಾವ ರೀತಿಯಾಗಿ ವರ್ಕ್ ಸ್ಟೈಲ್ ಇರಬೇಕು ಅನ್ನೋಂಥದ್ದು ಗೊತ್ತಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಇದ್ದಂತ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಬಿಎಲ್ ಸಂತೋಷ್ ಅವ್ರನ್ನ ನೇಮಕ ಮಾಡಲಾಗಿತ್ತು. ಅವರನ್ನೇ ಈಗ ಮುಂದುವರಿಸಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಕೆಲವೊಂದು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಳಿದಂತೆ ಕಾರ್ಯದರ್ಶಿಗಳನ್ನ ಮುಂದುವರಿಸಿರ್ತಕ್ಕಂಥದ್ದು, ಬಹುತೇಕ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಇನ್ನ ಕರ್ನಾಟಕಕ್ಕೆ ನಾಗರಾಜ್ ಅವರು ಈಗ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖ ಗಮನಿಸಬಹುದಂತ ವಿಚಾರ. ಇದರ ಜೊತೆಗೆ ಬೇರೆ ಬೇರೆ ಹಂತದಲ್ಲೂ ಕೂಡ ಬಿಎಲ್ ಸಂತೋಷ್ ಅವರನ್ನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವ್ರನ್ನ ಈ ಬಾರಿ ಬಹುತೇಕ ಬದಲಾವಣೆ ಮಾಡಬಹುದು ಅನ್ನುವಂತ ಚರ್ಚೆಗಳಿದ್ರು ಕೂಡ ಸಂಘಟನಾತ್ಮಕವಾಗಿ ಅವರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಪರಿಗಣಿಸಿರ್ತಕ್ಕಂಥದ್ದು. ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಇವರೆಗೂ ತೇಜಸ್ವಿ ಸೂರ್ಯ ಅವರಿದ್ರು. ಅವ್ರಿಗೆ ಕೇಂದ್ರದಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಚರ್ಚೆ ಬೆನ್ನಲ್ಲೇ ಈಗ ಅವರನ್ನು ಕೂಡ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಆ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೊಂದು ಕಡೆ ಬಹಳಷ್ಟು ಸ್ಪಷ್ಟವಾಗಿದೆ. ತೇಜಸ್ವಿ ಸೂರ್ಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಮುಂದೆ ಕ್ಯಾಬಿನೆಟ್ ನಲ್ಲಿ ಅಂದ್ರೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಕೊಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಇಡೀ ಬಿಜೆಪಿಯ ಒಂದು ವ್ಯವಸ್ಥಿತವಾಗಿ ಸಂಘಟನಾತ್ಮಕವಾಗಿ ರಾಷ್ಟ್ರೀಯ ಮತ್ತು ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪದಾಧಿಕಾರಿಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕ ಹೊಸ ತಂಡದೊಂದಿಗೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇನ್ನು ಮುಂದೆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಇನ್ನು ಮುಂದೆ ಯಾವ ರೀತಿಯಾದಂತಹ ಬದಲಾವಣೆಗಳು ಇರುತ್ತೆ ಅನ್ನೋಂಥದ್ದು ಕೂಡ ಬಹಳ ಕುತೂಹಲ ಇರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.